ನಮ್ಮ ಏನು ಟಾರ್ಗೆಟ್ ಹೇಳಿದರೆ ಇದು ಕೇವಲ ನೀವು ಮಾತ್ರ ಅಲ್ಲಿ ಉದ್ಧಾರ ಆಗೋದು, ನಿಮ್ಮ ಇಡೀ ಕುಟುಂಬ ಉದ್ಧಾರ ಆಗಬೇಕಂತ ಅದೇ ಉದ್ದೇಶದಲ್ಲಿ ಇಷ್ಟು ವರ್ಷ ನಾವು ಇದನ್ನು ನಡೆಸ್ಕೊಂಡು ಬಂದಿದ್ದೇವೆ. ಕೆಲಸ ಮಾಡಬೇಕು, ಕೆಲಸ ಮಾಡಿ ನಿಮ್ಮ ಇಡೀ ಕುಟುಂಬ ಉದ್ಧಾರ ಆಗಬೇಕು. And I'm a student of radio here. Please don't lose your hopes and don't lose your courage and be proud yourself. ಆಳ್ವಾಸ್ ಇಸ್ ಆಲ್ವೇಸ್ ದ ಬೆಸ್ಟ್. ನಾನು ಅದನ್ನು ಯಾವಾಗಲೂ ಹೇಳ್ತೇನೆ. ಎಲ್ಲ ಪ್ರಜ್ಞಾವಂತ ನಾಗರಿಕರು ಆಳ್ವಾಸ್ ವಿದ್ಯಾಸಂಸ್ಥೆಗೆ ಚಿರಋಣಿಯಾಗಿ ಸದಾಕಾಲ ಉಳಿತಾರೆ. ಮಕ್ಕಳು ತುಂಬ ಇಂಟ್ರೆಸ್ಟಲ್ಲಿ ಇಲ್ಲಿ ಕಂಪೆನಿಗಳಿಗೆ ಇಂಟರ್ವ್ಯೂ ಕೊಡಲಿಕ್ಕೆ ಹೋಗ್ತಾರೆ. ಮೂಡಬಿದ್ರೆಯ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನ ವತಿಯಿಂದ 16ನೇ ಆವೃತ್ತಿಯ ಆಳ್ವಾಸ್ ಪ್ರಗತಿ 2026 2 ದಿನಗಳ ಅತಿದೊಡ್ಡ ಉದ್ಯೋಗ ಮೇಳ ಆಗಸ್ಟ್ 7 ಮತ್ತು 8ರಂದು ಯಶಸ್ವಿಯಾಗಿ ನೆರವೇರಿತು. ಈ ಬಾರಿ ನಡೆದ ಆಳ್ವಾಸ್ ಪ್ರಗತಿ 2026ರಲ್ಲಿ ದೇಶ ವಿದೇಶಗಳ 350ಕ್ಕೂ ಹೆಚ್ಚು ಪ್ರತಿಷ್ಠಿತ ಕಂಪನಿಗಳು ಭಾಗವಹಿಸಿದ್ದು ಐಟಿ, ಐಟಿಇಎಸ್, ಉತ್ಪಾದನೆ, ಬ್ಯಾಂಕಿಂಗ್ ಸಹಿತ ವಿವಿಧ ಕ್ಷೇತ್ರಗಳಲ್ಲಿ 26,300ಕ್ಕೂ ಅಧಿಕ ಉದ್ಯೋಗಾವಕಾಶಗಳು ಅಭ್ಯರ್ಥಿಗಳನ್ನು ಹುಡುಕಿಕೊಂಡು ಬಂದವು. ಮೊದಲ ದಿನ ಉದ್ಯೋಗ ಮೇಳದಲ್ಲಿ ಭಾಗವಹಿಸಿದ 13,016 ಉದ್ಯೋಗಾಕಾಂಕ್ಷಿಗಳ ಪೈಕಿ ಉದ್ಯೋಗ ನೀಡಲು ಆಗಮಿಸಿದ್ದ 326 ಕಂಪನಿಗಳಲ್ಲಿ 207 ಕಂಪನಿಗಳು 718 ಅಭ್ಯರ್ಥಿಗಳಿಗೆ ಸ್ಥಳದಲ್ಲಿಯೇ ಉದ್ಯೋಗದ ಆಫರ್ಗಳನ್ನು ನೀಡಿದ್ದು 3,093 ಅಭ್ಯರ್ಥಿಗಳು ಮುಂದಿನ ಹಂತದ ಆಯ್ಕೆ ಪ್ರಕ್ರಿಯೆಗೆ ಅರ್ಹತೆ ಪಡೆದುಕೊಂಡರು. ಒಟ್ಟಾರೆಯಾಗಿ 2 ದಿನಗಳ ಕಾಲ ನಡೆದ ಉದ್ಯೋಗ ಮೇಳದಲ್ಲಿ ಭಾಗವಹಿಸಿದ 15,539 ಉದ್ಯೋಗಾಕಾಂಕ್ಷಿಗಳ ಪೈಕಿ ಉದ್ಯೋಗ ನೀಡಲು ಆಗಮಿಸಿದ್ದ 335 ಕಂಪನಿಗಳಲ್ಲಿ 285 ಕಂಪನಿಗಳು 5,935 ಅಭ್ಯರ್ಥಿಗಳನ್ನು ಶಾರ್ಟ್ ಲಿಸ್ಟ್ ಮಾಡಿದ್ದು 2,394 ಅಭ್ಯರ್ಥಿಗಳಿಗೆ ಉದ್ಯೋಗ ನೀಡಿದೆ. ಉಳಿದ ಕಂಪನಿಗಳ ಫಲಿತಾಂಶ ಇನ್ನಷ್ಟೇ ಬರಬೇಕಿದೆ. ಇಡೀ ಪ್ರಗತಿ ಭಾರಿ ಸುಂದರವಾಗಿ ರೂಪುಗೊಂಡಿದೆ. ನನಗೆ ಭಾರಿ ಸಂತೋಷ ಉಂಟು. ಮುಖ್ಯವಾಗಿ ಎಲ್ರಿಗೂ ಧನ್ಯವಾದ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಮುಖ್ಯವಾಗಿ ಎಲ್ಲ ವಾಲಂಟಿಯರ್ಸ್ ಎಲ್ಲರೂ ಭಾರಿ ಒಳ್ಳೆ ರೀತಿಯಲ್ಲಿ ಸಹಕಾರ ಕೊಟ್ಟಿದ್ದಾರೆ, ಸುಮಾರು ಕೆಲಸ ಮಾಡಿದ್ದಾರೆ. ಅವರುಗಳು ತಮ್ಮದೇ ಒಂದು ಮನೆ ಅಂತ ಯೋಚನೆ ಮಾಡಿಕೊಂಡು ಆ ರೀತಿ ಎಲ್ಲ ಬೇರೆ ಬೇರೆ ಮಕ್ಕಳಿಗೆ ಅವರು ಒಂದು ದಾರಿದೀಪದಾಗಿ ಅವ್ರು ಗೈಡ್ ಮಾಡಿದ್ದಾರೆ. ನನಗೆ ಭಾರಿ ಸಂತೋಷ ಉಂಟು ಆ ರೀತಿ ಅವ್ರು ಕೆಲಸ ಮಾಡಿದ್ದಕ್ಕೆ. ಅವರು ಕೂಡ ಈ ವಾಲಂಟಿಯರ್ಸ್ ಯಾರು ಬೇರೆಯವರೆಲ್ಲ ನಮ್ಮ ಸ್ಟೂಡೆಂಟ್ಸ್ನವರೇ, ಅವ್ರು ಕೂಡ ಗೊತ್ತಾಗ್ತದೆ ಕಂಪನಿಗಳು ಏನು ವಾಟ್ ಈಸ್ ದ ಕ್ವಾಲಿಟೀಸ್ ಏನು ನೋಡ್ತಾರೆ, ಮಕ್ಕಳಲ್ಲಿ ಏನು ಕ್ವಾಲಿಟಿ ನೋಡ್ತಾರೆ. ಕೆಲವು ಬಾರಿ ಮಕ್ಕಳಲ್ಲಿ ಇರ್ತದೆ ನಾವು ಸರ್ಟಿಫಿಕೇಟ್ ಮಾಡಿದ್ದೇವೆ ಅಷ್ಟೇ ಸಾಕಂತ ಇರ್ತದೆ, ಬಟ್ ಅಲ್ಟಿಮೇಟ್ಲಿ ಅವ್ರಿಗೆ ಗೊತ್ತಾಗ್ತದೆ ಈ ಎಲ್ಲ ಮಕ್ಕಳಿಗೆ ವಾಲಂಟಿಯರ್ಸ್ ಆಗಿರುವಾಗ ಒಂದು ಕಂಪನಿಯ ನಿರೀಕ್ಷೆ ಏನಂತ ಅವ್ರು ಅರ್ಥ ಮಾಡ್ಕೊಳ್ತಾರೆ. ಸೊ ಇದರಲ್ಲಿ ಕೂಡ ಸುಮಾರು ಕಲಿಕೆ ಅವ್ರಿಗೂ ಕೂಡ ಪಡೆಯುತ್ತಾರೆ. ಅದರ ಜೊತೆಗೆ ನಮ್ಮ ಇಡೀ ಸಿಬ್ಬಂದಿಗಳ ತಂಡ, ಇದು ಯಾರೇ ಇರಲಿ, ಒಂದು ವಾಚ್ಮ್ಯಾನ್ ಇರಲಿ, ಒಂದು ಊಟ ಉಪಚಾರದಲ್ಲಿ ಎಲ್ಲ ಸಪೋರ್ಟ್ ಮಾಡಿದವರು ಇರಲಿ, ಒಂದು ಕ್ಲೀನಿಂಗ್ ಸ್ಟಾಫ್ ಇರಲಿ, ಒಂದು ನಮ್ಮ ಬೇರೆ ಬೇರೆ ಟೀಚಿಂಗ್ ಸ್ಟಾಫ್ ಇರಲಿ, ಇವರುಗಳು ಕಳೆದ ಸುಮಾರು ದಿನಗಳಿಂದ ಇಡೀ ನಮ್ಮ ಕೋರ್ ಟೀಮ್ ಒಂದು ಆಲ್ಮೋಸ್ಟ್ ಒಂದು 3 ತಿಂಗಳಿಂದ ಅವ್ರು ಕೆಲಸ ಮಾಡಿದ್ದಾರೆ. ಅವ್ರಿಗೆ ಕೂಡ ಎಲ್ಲರಿಗೂ ಇಡೀ ಒಂದು ನಮ್ಮ ಸಿಬ್ಬಂದಿಗಳ ತಂಡಕ್ಕೂ ನಾನು ಧನ್ಯವಾದ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇದರ ಜೊತೆಗೆ ನಮ್ಮ ಇಡೀ ಒಂದು ಯುವಕ ಸಮುದಾಯದ ಒಂದು ಬೇರೆ ಬೇರೆ ಸಂಘಟನೆಗಳು ಇವರುಗಳು ಕೂಡ ದೊಡ್ಡ ರೀತಿಯಲ್ಲಿ ನಮಗೆ ಇವತ್ತು ಸಪೋರ್ಟ್ ಮಾಡಿದ್ದಾರೆ. ಸಪೋರ್ಟ್ ಹೇಗೆ ಹೇಳಿದರೆ ಮಕ್ಕಳನ್ನು ಕಳಿಸುವ ಸಪೋರ್ಟು, ಹಾಗೂ ಎಷ್ಟೋ ಜನ ನಮ್ಮ ಜೊತೆ ಜೊತೆಗಿದ್ದು ನಾವು ಕೆಲಸ ಮಾಡಿದ್ದಾರೆ. ನನಗೆ ಅದಕ್ಕೆ ಕೂಡ ಭಾರಿ ಸಂತೋಷ ಇದೆ. ನಮ್ಮ ಫೈನಲ್ ಔಟ್ಕಮ್ ಏನು, ನೀವುಗಳದು ಜಾಬ್ಗೆ ಹೋಗಬೇಕು, ನೀವಲ್ಲಿ ಕೆಲಸ ಮಾಡಬೇಕು, ಕೆಲಸ ಮಾಡಿ ನಿಮ್ಮ ಇಡೀ ಕುಟುಂಬ ಉದ್ಧಾರ ಆಗಬೇಕು. ಇವತ್ತು ನಾನು ಭಾರಿ ಖುಷಿ ಪಡ್ತೇನೆ ಆ ಪೋಷಕರು, ಅವರ ಒಂದು ಪ್ರೀತಿ, ಅವರೊಂದು ಬರುವ ಅವರ ಡೆಡಿಕೇಶನ್ ಮಕ್ಕಳ ಮೇಲೆ. ಎಷ್ಟು ಪೋಷಕರು ಬಂದರು, ಎಷ್ಟು ಜನ ಅವರ ಆ ಒಂದು ಗಂಭೀರತೆ, ಅವರ ಮಕ್ಕಳ ಮೇಲೆ ಒಂದು ಉಮೇದು, ಅವ್ರ ಮಕ್ಕಳೊಂದು ಒಳ್ಳೆಯದಾಗಬೇಕಂತ ಅದನ್ನು ನೋಡುವಾಗ ರಿಯಲಿ ನಮ್ಮ ಇಡೀ ಒಂದು ಹೊಟ್ಟೆ ತುಂಬುತ್ತದೆ. ನಾನು ಸತ್ಯ ಹೇಳ್ತೇನೆ. ಯಾಕೆ ಹೇಳ್ತದೇನೆ ಹೇಳಿದರೆ, ನಿಮ್ಮ ಬೇರೆ ಎಲ್ಲ ಬಿಡಿ, ಫ್ರೆಂಡ್ಶಿಪ್ಪು ಎಲ್ಲ ಬಿಡಿ, ನಮ್ಮೊಟ್ಟಿಗೆ ಯಾವತ್ತಿಗೂ ನಮ್ಮ ಜೊತೆ ಇರೋದು ನಮ್ಮ ಪೋಷಕರು. ಅದು ಯಾವತ್ತಿಗೂ ನಿಮ್ಮ ತಲೆಯಲ್ಲಿರಲಿ. ಯಾಕೆ ಹೇಳಿದರೆ ನಾಳ್ದು ನಮ್ಮ ಏನು ಟಾರ್ಗೆಟ್ ಹೇಳಿದರೆ ಇದು ಕೇವಲ ನೀವು ಮಾತ್ರ ಅಲ್ಲಿ ಉದ್ಧಾರ ಆಗೋದು, ನಿಮ್ಮ ಇಡೀ ಕುಟುಂಬ ಉದ್ಧಾರ ಆಗಬೇಕಂತ ಅದೇ ಉದ್ದೇಶದಲ್ಲಿ ಇಷ್ಟು ವರ್ಷ ನಾವು ಇದನ್ನು ನಡೆಸ್ಕೊಂಡು ಬಂದಿದ್ದೇವೆ. ನೀವು ಎಲ್ಲರೂ ಒಂದು ಒಳ್ಳೆದಾಗಲಿ, ನೀವುಗಳು ಕೂಡ ನಾಳ್ದು
ನೀವು ಹೋಗಿ ಎಲ್ಲೆಲ್ಲಿ ನೀವು ಸೆಟ್ಲ್ ಆಗೋದಂತ ಮಾತ್ರ ನಾವು ಕೇಳೋದಲ್ಲ, ನೀವುಗಳು ಕೂಡ ವಾಪಸ್ ಬಂದು ಬೇರೆ ಬೇರೆ ರೀತಿಯಲ್ಲಿ ನಿಮ್ಮ ಊರಿಗೆ ಬೇರೆ ಬೇರೆ ರೀತಿಯಲ್ಲಿ ಆ ಸಪೋರ್ಟ್ ಆಗಿರ್ಬೇಕಂತ ನಾನು ಕೇಳ್ಕೊಳ್ತಿದ್ದೇನೆ. ಈ ಸಾರಿ ನನ್ನ ಪ್ರಕಾರ ವಿದ್ಯಾರ್ಥಿಗಳ ಒಂದು ಭಾಗವಹಿಸುವಿಕೆ ತುಂಬ ಹೆಚ್ಚಾಗಿದೆ ಅಂತ ಹೇಳ್ಬೋದು. ಕಳೆದ ವರ್ಷಕ್ಕಿಂತ ಈ ಸಾರಿ ಏನು ಆಕಾಂಕ್ಷೆಯನ್ನು ಜಾಸ್ತಿ ಇದೆ ಅಂತೇಳಿ ಹೇಳ್ಬೋದು. ಮತ್ತು ಮಕ್ಕಳು ತುಂಬ ಇಂಟ್ರೆಸ್ಟಲ್ಲಿ ಇಲ್ಲಿ ಕಂಪೆನಿಗಳಲ್ಲಿ ಇಂಟರ್ವ್ಯೂ ಕೊಡಲಿಕ್ಕೆ ಹೋಗ್ತಾರೆ. ಹಾಗೂ ನಾನು ನೋಡಿದ ಪ್ರಕಾರ ಪ್ರತಿ ವರ್ಷ ಕೂಡ ಉದ್ಯೋಗ ಮೇಳದಲ್ಲಿ ಅನೇಕರಿಗೆ ಉದ್ಯೋಗ ಆಗ್ತದೆ ಹಾಗೂ ಒಳ್ಳೆಯ ಉದ್ಯೋಗವನ್ನು ಪಡೆದು ಅವರು ಹೋಗ್ತಾರೆ ಅಂಥೇಳಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕಳೆದ 19 ವರ್ಷದಿಂದ ನಿರಂತರವಾಗಿ ಪ್ರಗತಿ ಎಂಬ ಒಂದು ಕಾರ್ಯಕ್ರಮವನ್ನು ಮಾಡಿ ಆ ಕಾರ್ಯಕ್ರಮದ ಮುಖಾಂತರ ದಕ್ಷಿಣ ಕನ್ನಡ ಜಿಲ್ಲೆಯ ಮಕ್ಕಳಿಗೆ ಬಹುಶಃ ಉದ್ಯೋಗವನ್ನು ಸೃಷ್ಟಿಸುವ ಕೆಲಸಗಳನ್ನು ಮಾಡುವುದು ಮಾತ್ರವಲ್ಲದೆ ನಮ್ಮ ಜಿಲ್ಲೆಯ ಮಕ್ಕಳನ್ನು ಬೇರೆ ಬೇರೆ ರಾಜ್ಯಕ್ಕೆ ಕಳಿಸಿ ಬೇರೆ ಬೇರೆ ದೇಶಕ್ಕೆ ಕಳಿಸಿ ನಮ್ಮ ಜಿಲ್ಲೆಯ ಹೆಸರನ್ನು ಉತ್ತುಂಗಕ್ಕೆ ತೆಗೆದುಕೊಂಡು ಹೋಗುವಂಥ ಕೆಲಸ ಕಾರ್ಯಕ್ಕೆ ಆಳ್ವಾಸ್ ವಿದ್ಯಾಸಂಸ್ಥೆಯವರು ನಾಂದಿಯನ್ನು ಹಾಕಿದ್ದಾರೆ. ಖಂಡಿತವಾಗಿಯೂ ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಪ್ರಜ್ಞಾವಂತ ನಾಗರಿಕರು ಆಳ್ವಾಸ್ ವಿದ್ಯಾಸಂಸ್ಥೆಗೆ ಚಿರಋಣಿಯಾಗಿ ಸದಾಕಾಲ ಉಳಿತಾರೆ. ಬಹುಶಃ ಮುಂಬರುವ ದಿವಸಗಳಲ್ಲಿ ಆಳ್ವಾಸ್ ವಿದ್ಯಾಸಂಸ್ಥೆ ಎಷ್ಟರವರೆಗೆ ಸೂರ್ಯಚಂದ್ರ ಶಾಶ್ವತ ಅವರಿಗೆ ಇದೆಯಾ ಅಷ್ಟವರೆಗೆ ಈ ಮಣ್ಣಿನಲ್ಲಿ ಇಂತಹ ಕಾರ್ಯಕ್ರಮಗಳು ನಿರಂತರವಾಗಿ ಆಗಲಿ, ನಿರಂತರವಾಗಿ ಉದ್ಯೋಗವನ್ನು ಸೃಷ್ಟಿಸಲಿ, ನಿರಂತರವಾಗಿ ನಮ್ಮ ಜಿಲ್ಲೆಯ ಯುವಕರು ದೇಶಾದ್ಯಂತ ವಿದೇಶದಲ್ಲಿಯೂ ಕೂಡ ಹೆಸರನ್ನು ತಂದು ಈ ಮಣ್ಣಿನ ಹೆಸರನ್ನು ಉತ್ತುಂಗಕ್ಕೆ ತೆಗೆದುಕೊಂಡು ಹೋಗುವಂಥ ಕೆಲಸ ಕಾರ್ಯ ಆಗಲಿ. ವರ್ಷದಿಂದ ವರ್ಷಕ್ಕೆ ಕಂಪೇರ್ ಮಾಡಿದರೆ 4 ಕಂಪನಿಗಳು ಹೆಚ್ಚೇ ಆಗ್ತಿದೆ ವಿನಃ ಕಮ್ಮಿ ಆಗೋದು ಕಾಣೋದಿಲ್ಲ. ಜನರು ಕೂಡ ಮಕ್ಕಳು ಕೂಡ ಬರುವಂತಹ ನಂಬರ್ಸ್ ಜಾಸ್ತಿಯೇ ಆಗ್ತಿದೆ ವಿನಃ ಕಮ್ಮಿ ಆಗ್ತಾ ಇಲ್ಲ. ಸೊ ಇದೆಲ್ಲ ನಮಗೆ ಒಳ್ಳೆಯ ಒಂದು ರೆಸ್ಪಾನ್ಸ್ ಅಂತ ಹೇಳ್ಬೋದು. ಇಟ್ಸ್ ಅ ರಿವಾರ್ಡಿಂಗ್ ಇವೆಂಟ್ ಅಂತ ಹೇಳ್ಬೋದು. ಎಲ್ಲ ಕಂಪನಿಗಳು, ಎಲ್ಲ ಇನ್ಸ್ಟಿಟ್ಯೂಷನ್ಸ್ಗಳು, ಸಂಸ್ಥೆಗಳು ನಾವು ಬೆಳಿಬೇಕು, ನಮ್ಮ ಮಕ್ಕಳು ಬೆಳಿಬೇಕು ಅಂತ ತುಂಬ ಆಕ್ಟಿವಿಟೀಸ್ ಮಾಡ್ತಾ ಇರ್ತಾರೆ. ಆದರೆ ಅಂತಹ ಒಂದು ಕಾಲಘಟ್ಟದಲ್ಲಿ ನಮ್ಮ ಸಂಸ್ಥೆ ನಮ್ಮ ಜೊತೆ ಬೇರೆ ಕಾಲೇಜಿನ ಮಕ್ಕಳು ಬೆಳಿಬೇಕು, ನಮ್ಮ ಜೊತೆ ಇರುವಂತಹ ಎಲ್ಲ ಸುತ್ತಮುತ್ತದ ಏರಿಯಾದ ಮಕ್ಕಳು ಕೂಡ ಬೆಳಿಬೇಕು, ಎಸ್ಪೆಷಲಿ ರೂರಲ್ ರೀಜನಲ್ಲಿ ಇರುವಂತಹ ಮಕ್ಕಳು ಬೆಳಿಬೇಕು ಎನ್ನುವ ಉದ್ದೇಶವನ್ನು ಇಟ್ಕೊಂಡು ನಾವು ಇಂತಹ ಕಾರ್ಯಕ್ರಮಗಳನ್ನೆಲ್ಲ ಕೈಗೊಳ್ತಾ ಇದ್ದೇವೆ. ಸೊ ಅದಕ್ಕೆ ಬರುವಂತಹ ಇಂತಹ ಲೆವೆಲಲ್ಲಿ ರೆಸ್ಪಾನ್ಸ್ ನಮಗೆ ಖಂಡಿತವಾಗಿಯೂ ದೊಡ್ಡ ರಿವಾರ್ಡ್ ಅಂತ ಹೇಳ್ಬೋದು. ಪ್ರಗತಿ ಮೇಳದಲ್ಲಿ ಬಂದ ಎಲ್ಲ ವಿದ್ಯಾರ್ಥಿ ವರ್ಗ ಬಹಳ ಆಸಕ್ತಿಯಿಂದ ಭಾಗವಹಿಸಿದ್ದೀರಿ. ಇಡೀ ಪ್ರಗತಿ ಮೇಳವನ್ನು ಮತ್ತೊಂದು ಮೈಲಿಗಲ್ಲಾಗಿ ಸ್ಥಾಪಿಸಿದ್ದೀರಿ. ಮತ್ತು ಉದ್ಯೋಗ ಅಂತ ಹೇಳುವಂಥದ್ದು ಭಾಗವಹಿಸುವಿಕೆಯಿಂದ ಬರುವಂತಹದ್ದು ಮತ್ತು ಈ ಇಡೀ ಮೇಳ ಅಂತ ಹೇಳುವಂಥದ್ದು ನಮ್ಮ ಇಡೀ ಕರ್ನಾಟಕದ ಮೇಳ ಎನ್ನುವ ರೀತಿಯಲ್ಲಿ ಅದನ್ನು ಬದಲಾಯಿಸಿದ್ದಕ್ಕೆ ಎಲ್ಲ ಬಹಳ ಶಾಂತಿಯುತವಾಗಿ ಬಹಳ ಗೌರವಯುತವಾಗಿ ಇಡೀ ವ್ಯವಸ್ಥೆಯಲ್ಲಿ ನಡೆದುಕೊಂಡದಕ್ಕೆ ನಿಮಗೆಲ್ಲರಿಗೆ ಆಳ್ವಾಸ್ ಶಿಕ್ಷಣದ ಪ್ರತಿಷ್ಠಾನದ ಪರವಾಗಿ ಧನ್ಯವಾದಗಳನ್ನು ಹೇಳ್ತೇನೆ, ಅಭಿನಂದನೆಗಳನ್ನು ತಿಳಿಸ್ತೇನೆ. ಮತ್ತೆ ಬರುವ ವರ್ಷ ಪ್ರಗತಿಗೆ ನಿಮ್ಮೆಲ್ಲರನ್ನ ಎದುರುಗೊಳ್ಳಲಿಕ್ಕೆ ನಾವು ತಯಾರಾಗ್ತಾ ಇದ್ದೇವೆ. ನನ್ನ ಹೆಸರು ಕಾರ್ತಿಕ್ ಅಂತ. ನಾನು ಆ್ಯಕ್ಚುಲಿ ಮ್ಯಾಂಗ್ಳೂರಿಂದ ಬರೋದು. ಆ್ಯಕ್ಚುಲಿ ನಂದೀಗ ಇಲ್ಲಿ ಸ್ಟ್ರೇಕಾನ್ ಅಂತ ಒಂದು ಕಂಪ್ನಿಯಲ್ಲಿ US ಕಂಪ್ನಿಯಲ್ಲಿ ಒಂದು ಆಫರ್ ಸಿಕ್ಕಿದೆ. ಹಾಗಾಗಿ ವಿದಿನ್ 2 to 3 ಡೇಸಲ್ಲಿ ಆಫರ್ ಲೆಟರ್ ಕಳಿಸ್ತೇನೆ ಅಂತ ಹೇಳಿದ್ದಾರೆ. ಮತ್ತು ಓವರಾಲ್ ಎಕ್ಸ್ಪೀರಿಯನ್ಸ್ ಹೇಳೋದಾದರೆ ಆಳ್ವಾಸ್ ಪ್ರಗತಿ ಬಗ್ಗೆ ಇಟ್ ವಾಸ್ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ನಾವು ಟೊಯೋಟಾ ಕಿರ್ಲೋಸ್ಕರ್ ಆಟೋ ಪಾರ್ಟ್ಸ್ ಬಿಡದಿಯಿಂದ ಬಂದಿದ್ದೀವಿ. ಇದು ನಮ್ಮದು 4ನೇ ವರ್ಷದ ಪ್ರಗತಿಯಲ್ಲಿ ನಮ್ಮ ಪಾಲ್ಗೊಳ್ಳುವಿಕೆ. ಯಾಕಂದರೆ ವರ್ಷದಿಂದ ವರ್ಷಕ್ಕೆ ಪ್ರಗತಿ ಹೆಸರಿಗೆ ತಕ್ಕದಂತೆ ಪ್ರಗತಿಯತ್ತ ಸಾಗ್ತಾ ಇದೆ. ಹುಡುಗರು ಮತ್ತು ಹುಡುಗಿಯರು ಬೇರೆ ಬೇರೆ ಕಡೆಯಿಂದ, ಬರೇ ದಕ್ಷಿಣ ಕನ್ನಡದಿಂದಲ್ಲ ಕರ್ನಾಟಕದ ಸುತ್ತಮುತ್ತಲಿಂದ ಬರ್ತಾ ಇದ್ದಾರೆ. ಸೊ ನಮ್ಮ ಕಂಪನಿ ಲಾಸ್ಟ್ 3 ವರ್ಷದಲ್ಲಿ ಆಲ್ಮೋಸ್ಟ್ ಒಂದು 150 ಹತ್ರ ಹುಡುಗರನ್ನು ನಾವು ತಗೊಂಡಿದ್ದೀವಿ. ಈ ವರ್ಷ ಅದೇ ಎಕ್ಸ್ಪೆಕ್ಟೇಷನಿಂದ ಬಂದಿದ್ದೀವಿ. ಸೊ ಇಲ್ಲಿ ಕಲ್ಚರಲ್ ಪ್ರೋಗ್ರಾಮ್ ಇರ್ಬೋದು, ಆಯೋಜನೆಗಳಿರ್ಬೋದು, ಅಕೊಮೊಡೇಷನ್ ಇರ್ಬೋದು ಅಥವಾ ಸ್ಟೇ ಇರ್ಬೋದು, ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಸೊ ವಿವೇಕ್ ಅಲ್ಲೂರಿಗೆ ನಮ್ಮ ಕಂಪನಿ ಕಡೆಯಿಂದ ತುಂಬ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಆದಷ್ಟು ನೆಕ್ಸ್ಟ್ ಇಯರ್ ಅಷ್ಟು ತುಂಬ ಹುಡುಗರು ಬರಲಿ. ಈ ಅವಕಾಶ ಏನು ಮಾಡಿಕೊಟ್ಟಿದ್ದಾರೆ ಅದರ ಸದುಪಯೋಗವನ್ನು ಅವರೆಲ್ಲ ಪಡ್ಕೊಳ್ಳಿ. ನಮಸ್ಕಾರ. My name is Vijay Kumar. ನಾನು ಬಿಜಾಪುರಿಂದ ಬಂದಿದ್ದೀನಿ. ಐ ಆಮ್ ದ ಸ್ಟೂಡೆಂಟ್ ಆಫ್ ಆಳ್ವಾಸ್ UG ಜರ್ನಲಿಸಮ್ ಆ್ಯಂಡ್ ಐ ಆಮ್ ಅ ಸ್ಟೂಡೆಂಟ್ ಆಫ್ ರೇಡಿಯೋ ಹಿಯರ್. ಇವತ್ತು ನನಗೆ ಖುಷಿ ಆಗ್ತಿದೆ ಅಂತಂದರೆ ಆಳ್ವಾಸ್ ಪ್ರಗತಿ ಹೆಲ್ಡ್ ಮಾಡಿದ್ದಕ್ಕೆ. ಸೊ ಮೆನಿ ಪೀಪಲ್ ಆರ್ ಗೆಟಿಂಗ್ ಜಾಬ್ಸ್ ಆ್ಯಂಡ್ ಐ ಆಲ್ಸೋ ಗಾಟ್ ಅ ಜಾಬ್ ಹಿಯರ್ ಫ್ರಮ್ ಗುಣೇಶ್ ಭಾರತೀಯ ಫೌಂಡೇಶನ್. ಸೊ ಐ ಆಮ್ ಗ್ಲಾಡ್ ಟು ಸೇ ದ್ಯಾಟ್ it's a wonderful opportunity to get jobs and all. So please, I want to suggest you all that
please don't lose your hopes and don't lose your courage and be proud yourself. My name is Shivappa. I work as a manager HR for KS Hospitals Koppal. So it was very good experience, and it's my 5th Alvas Pragati. Okay, it was very good experience and arrangement and all very nice. So we are very eager to wait for the next editions. ನನ್ನ ಹೆಸರು ಪ್ರಜ್ವಲ್ ಅಂತ. ನಾನು ಬೆಳಗಾವಿಯಿಂದ ಬಂದಿದ್ದೇನೆ. ನಾನು ಓದಿರೋದು ಬೆಂಗಳೂರು ಪ್ರೆಸಿಡೆನ್ಸಿ ಯೂನಿವರ್ಸಿಟಿಯಲ್ಲಿ MBA ಫೈನಾನ್ಸ್ ಮಾಡಿದ್ದೇನೆ. ನಾನು ಆಳ್ವಾಸ್ ಪ್ರಗತಿಯನ್ನು ಸೋಷಿಯಲ್ ಮೀಡಿಯಾ ಮುಖಾಂತರ ನೋಡಿಬಿಟ್ಟು ಇಲ್ಲಿಗೆ ಬಂದೆ. ಸುಮಾರು ಒಂದು 13 ಇಂಟರ್ವ್ಯೂ ಕೊಟ್ಟಿದ್ದೇನೆ. ಅದರಲ್ಲಿ 6 ಇಂಟರ್ವ್ಯೂ ಶಾರ್ಟ್ ಲಿಸ್ಟ್ ಆಗಿದ್ದು. ನಾವು ಇನ್ಫ್ಲುಯೆನ್ಸ್ ಎಕ್ಸ್ಚೇಂಜ್ ಗ್ರೂಪಿಂದ ಉಡುಪಿಯಿಂದ ಕುಂಜಿಬಿಟ್ಟು ನಾವು ಆ್ಯಕ್ಚುಲಿ B2B ಇವೆಂಟ್ ಸರ್ವಿಸ್ ಮ್ಯಾನೇಜ್ಮೆಂಟ್ ಮಾಡ್ತೀವಿ, ಬಿಸ್ನೆಸ್ ಟು ಬಿಸ್ನೆಸ್. ಹಾಗೆ ಇದು ಫಸ್ಟ್ ಇಯರ್ ನಮ್ಮದು. ತುಂಬಾ ಬೆಟರ್ ಇತ್ತು ನಮ್ಮ ಎಕ್ಸ್ಪೀರಿಯನ್ಸ್. ಫಸ್ಟ್ ಟೈಮ್ ಆದರೂ ಸಹ ನಾವು ತುಂಬ ಕಲ್ತ್ಕೊಂಡ್ವಿ. ಆಳ್ವಾಸ್ ಪ್ರಗತಿ ಕಡೆಯಿಂದ ತುಂಬ ಹೆಲ್ಪ್ಫುಲ್ ಆಗಿದೆ. ಇಲ್ಲಿನ ಸ್ಟೂಡೆಂಟ್ಸ್ ಎಲ್ಲ ನಾಲೆಜಬಲ್ ಸ್ಟೂಡೆಂಟ್ಸ್ ಇದ್ದಾರೆ. ನಾರ್ಮಲಿ ನಾವು ಕಡಿಮೆ ಸ್ಟೂಡೆಂಟ್ಸ್ ಬರ್ತಾರೆ ಅಂದ್ಕೊಂಡಿದ್ವಿ, ಅದು ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ. ಮೋರ್ ದೆನ್ 90 ಮೆಂಬರ್ ಪ್ಲಸ್ ಸೆಲೆಕ್ಟ್ ಆಗಿದ್ದಾರೆ ಆಳ್ವಾಸ್ ಪ್ರಗತಿಯಿಂದ. ಅದು ಪ್ರೌಡ್ ಮೂಮೆಂಟ್ ಆಗಿದೆ ಫಾರ್ ನಾಕ್ಸ್ಟಾರ್ ಅಕಾಡೆಮಿ. So our school name is Ideal International Techno School. I am the principal there. I came to recruit the teachers here. So it's in Davangere, Chanigiri. It's located in Chanigiri. I have been attending this from last 3 years. 3 ವರ್ಷದಿಂದ ಅಟೆಂಡ್ ಮಾಡ್ತಿದ್ದೀವಿ. ತುಂಬ ಚೆನ್ನಾಗಿದೆ. ಎಲಿಜಿಬಲ್ ಕ್ಯಾಂಡಿಡೇಟ್ ಬೇಕು ಅಂದರೆ, ಎಸ್ಪೆಷಲಿ ಗುಡ್ ಕಮ್ಯುನಿಕೇಷನ್ ಬೇಕು ಅಂದರೆ ಇಲ್ಲಿಗೆ ಬಂದರೆ ತುಂಬ ಉಪಯೋಗ ಆಗುತ್ತೆ. ಲಾಸ್ಟ್ ಇಯರ್ ನಾವು ತುಂಬ ಬೆನಿಫಿಟ್ ಆಗಿದ್ದೀವಿ. The candidates who arrived from here, they are working extraordinarily well, especially in educational field. They are very much dedicated and communication is very much acceptable. ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಸ್ಫೂರ್ತಿ ಅಂತ. ನಾನು ಆಳ್ವಾಸ್ ವಿದ್ಯಾರ್ಥಿನಿನೇ. BE ಮಾಡ್ಕೊಂಡಿದ್ದೀನಿ. ಇ ಸಿ ಗ್ರ್ಯಾಜುಯೇಟ್ ನಾನು. ಆ್ಯಕ್ಚುಲಿ ನನ್ನ ಕಾಲೇಜಲ್ಲೇ ನಾನು 2 ಕಂಪನಿಗೆ ಪ್ಲೇಸ್ ಆಗಿದೆ. ಫಸ್ಟೇ ಕೇಪ್ ಎಲೆಕ್ಟ್ರಿಕ್ಸ್ ಮತ್ತು ಬಾಷಲ್ಲಿ. ಆದರೂ ಸಹ ಇಲ್ಲಿ ನಾನು ಕಂಪನೀಸ್ ನೋಡಿದ ಮೇಲೆ ಇನ್ನೂ ಎಷ್ಟು ಆಪರ್ಚುನಿಟೀಸ್ ಇದೆ ಮತ್ತು ಎಷ್ಟು ಒಳ್ಳೊಳ್ಳೆ ಪ್ಯಾಕೇಜ್ ಇದೆ ಅಂತ ನೋಡಿ ಮತ್ತೆ ನಾನು ಇಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಂತ ಬಂದಿದ್ದೆ. ಇಲ್ಲಿ 2 ಕಂಪನಿಗೆ ಮತ್ತೆ ಶಾರ್ಟ್ ಲಿಸ್ಟ್ ಆಗಿದ್ದೇನೆ, ಬ್ಲ್ಯಾಕ್ ಫ್ರಾಗ್ ಮತ್ತು ಬಾಷ್ ಬೇರೆ ಇದಕ್ಕೆ. ಆಳ್ವಾಸ್ ಇಸ್ ಆಲ್ವೇಸ್ ದ ಬೆಸ್ಟ್. ನಾನು ಅದನ್ನು ಯಾವಾಗಲೂ ಹೇಳ್ತೇನೆ. ಆಳ್ವಾಸ್ ಸ್ಟೂಡೆಂಟ್ಸ್ಗೋಸ್ಕರ ಎಷ್ಟು ಕನ್ಸರ್ನ್ ಆಗಿರ್ತಾರೆ. ಒಂದು ಎಜುಕೇಷನಲ್ ಫೌಂಡೇಶನ್ ಅಂದರೆ ಬರೀ ಅವರಿಗಷ್ಟೇ ಅಲ್ಲದೆ ಬೇರೆಯವರಿಗೂ, ಎಲ್ಲ ಸ್ಟೂಡೆಂಟ್ಸ್ಗೂ ಹೆಲ್ಪ್ ಆಗಬೇಕಂತ ಇದನ್ನ ಪ್ರಗತಿನ ಮಾಡ್ತಿದ್ದಾರೆ ಅಂತ. Hi, I'm Smita Shankar Narayanan. I represent from Omega Healthcare Bangalore. This is like our 3rd year of entry to this ALVA program, whereas we have been getting good number of selects for our company. So we have around 30 plus of selects for today, where we'll be onboarding them to our upcoming batches. And we are very thankful to this ALVA for providing this opportunity and a platform for us to recruit the young and fresher candidates. We are from the Peninsula Del Mar. It is a 5-star resort coming up in Ermal Udupi. It was a first experience. It was one of the good experience. We got many candidates and we will be looking forward to come next year again. Thank you.